ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೈಸೂರು ಸಿಟಿ ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲಿ ಎಲ್ಲ ಆಸ್ತಿಗಳಿಗೂ ಈ ಆಸ್ತಿ ಅಥವಾ ಈ ಖಾತಾವನ್ನು ಇಶ್ಯೂ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ತಾವು ಈ ಆಸ್ತಿ ಅಥವಾ ಈ ಖಾತಾವನ್ನು ಪಡೆದುಕೊಳ್ಳಲು ಯಾವೆಲ್ಲ ದಾಖಲಾತಿಗಳು ಅಥವಾ ಡಾಕ್ಯುಮೆಂಟ್ಸ್ಗಳನ್ನು ತಾವು ರೆಡಿ ಮಾಡಿಟ್ಕೊಂಡಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗೆ ಈ ಖಾತಾ ಯಾವೆಲ್ಲ ಕಾರಣಗಳಿಗೆ ಮುಖ್ಯವಾಗಿ ಬೇಕಾಗಿರುತ್ತೆ ಅಂದರೆ ಇಂಪಾರ್ಟೆನ್ಸ್ ಆಫ್ ಈ ಖಾತಾನ ಕೂಡ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸರಿ, ಬನ್ನಿ ನೋಡಿ. ನಾನೀಗ ಮೈಸೂರು ಮಿತ್ರದಲ್ಲಿ ಬಂದಿರತಕ್ಕಂಥ ಒಂದು ಆರ್ಟಿಕಲ್ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ತಾವು ಹೆಡ್ಲೈನ್ಸ್ನ ಓದ್ಬೋದು ನೋಡಿ. ಮೈಸೂರು ಪಾಲಿಕೆಯಿಂದ ಈ ಖಾತಾ ಅಭಿಯಾನ ಅಂದರೆ ಮೈಸೂರು ಸಿಟಿ ಕಾರ್ಪೊರೇಷನ್ ಹ್ಯಾಸ್ ಸ್ಟಾರ್ಟೆಡ್ ಈ ಖಾತಾ ಕ್ಯಾಂಪೈನ್ ಅಕ್ರಾಸ್ ಆಲ್ ದಿ 65 ವಾರ್ಡ್ಸ್ ಆಫ್ ಮೈಸೂರು. ಅಂದರೆ ಮೈಸೂರಿನ 65 ವಾರ್ಡ್ಗಳಲ್ಲೂ ಕೂಡ ಮೈಸೂರು ಸಿಟಿ ಕಾರ್ಪೊರೇಷನ್ ಅವರು, ಮೈಸೂರು ಮಹಾನಗರ ಪಾಲಿಕೆಯವರು ಈ ಖಾತಾ ಅಭಿಯಾನನ ಸ್ಟಾರ್ಟ್ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿರ್ಬೋದು, ಮಾನ್ಯ ರೆವೆನ್ಯೂ ಮಿನಿಸ್ಟರ್ ಆದ ಕೃಷ್ಣ ಬೈರೇಗೌಡ ಅವರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಮೂಲಕ ಅಕ್ರಾಸ್ ಕರ್ನಾಟಕ ಅಂದರೆ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಆಸ್ತಿ ವರ್ಗಾವಣೆ ಅಥವಾ ಎಲ್ಲ ಆಸ್ತಿ ಟ್ರಾನ್ಸಾಕ್ಷನ್ಗಳಿಗೂ ಈ ಆಸ್ತಿ ಅಥವಾ ಈ ಖಾತಾವನ್ನು ಈಗ ಆಲ್ರೆಡಿ ಕಡ್ಡಾಯ ಮಾಡಿದ್ದಾರೆ. ಸೊ ಹಂಗಾಗಿ ತಾವು ಯಾವುದೇ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಸೇಲ್ ಆಗಿರ್ಬೋದು, ಅಂದರೆ ತಾವು ತಮ್ಮ ಸೈಟ್ ಅಥವಾ ಮನೇನ ಮಾರಾಟ ಮಾಡಬೇಕು ಅಂದರೆ ಈ ಖಾತಾ ಬೇಕು. ಹಾಗೆ ತಾವು ಗಿಫ್ಟ್ ಡೀಡ್ ಮಾಡಬೇಕು ಅಂದರೂ ಕೂಡ ಈ ಖಾತಾ ಬೇಕೇ ಬೇಕು. ಇವಾಗ ತಂದೆ ತಾಯಿ ಇರ್ತಾರೆ, ಅವರ ಸೈಟ್ ಅಥವಾ ಮನೇನ ಮಕ್ಕಳಿಗೆ ಅಥವಾ ಇನ್ಯಾರಿಗೂ ಗಿಫ್ಟ್ ಡೀಡ್ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಈ ಆಸ್ತಿ ಅಥವಾ ಈ ಖಾತಾ ಇವತ್ತು ಕಡ್ಡಾಯವಾಗಿದೆ. ಅದಷ್ಟೇ ಅಲ್ಲ, ಫಾರ್ ಎಕ್ಸಾಂಪಲ್ ತಮ್ಮ ಹತ್ರ ಸೈಟ್ ಇದೆ, ತಾವೀಗ ಮನೆ ಕಟ್ಟಬೇಕು ಅಂತ ಅಂದ್ಕೊಳ್ಳಿ. ಸೊ ತಮಗೆ ಗೃಹ ಸಾಲ ಬೇಕು ಅಂದರೆ ಹೋಮ್ ಲೋನ್ ಬೇಕು ಮನೆ ಕಟ್ಟೋದಕ್ಕೆ. ಸೊ ತಾವು ಬ್ಯಾಂಕ್ಗೆ ಲೋನ್ ಅಪ್ಲಿಕೇಶನ್ ಅಥವಾ ಲೋನ್ಗೆ ಅಪ್ಲೈ ಮಾಡಿದಾಗ ತಮಗೆ ಮೊದಲು ಕೇಳೋದು ಈ ಖಾತಾ ಇದೆಯಾ ಅಂತ. ಯಾಕಂದರೆ ಈಗ ಈ ಖಾತಾ ಮ್ಯಾಂಡಟರಿಯಾಗಿ ಎಲ್ಲ ಟ್ರಾನ್ಸಾಕ್ಷನ್ಗಳಿಗೂ ಬೇಕೇ ಬೇಕಾಗಿದೆ. ಸೊ ನಾನು ನಿಮಗೆ ಇವಾಗ ಈ ಖಾತಾನ ಪಡ್ಕೊಳ್ಳೋದಕ್ಕೆ ತಮಗೆ ಮೇಯ್ನಾಗಿ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ತಾವೀಗ ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಕನ್ನಡದಲ್ಲೂ ಹೇಳ್ತೀನಿ, ಹಾಗೆ ಇಂಗ್ಲೀಷ್ನಲ್ಲೂ ಕೂಡ ಹೇಳ್ತೀನಿ. ದಯವಿಟ್ಟು ಗಮನ ಇಟ್ಟು ಕೇಳಿ. ಕನ್ನಡ ಬರದೇ ಇರೋರಿಗೆ ಉಪಯೋಗ ಆಗಲಿ ಅಂತ ಜಸ್ಟ್ ಕನ್ನಡದಲ್ಲಿ ಏನು ಬರೆದಿದೆ ಅದನ್ನೇ ಇಂಗ್ಲೀಷ್ನಲ್ಲಿ ಕೂಡ ಹೇಳ್ತೀನಿ ನೋಡಿ. ಮೊದಲನೇ ಡಾಕ್ಯುಮೆಂಟ್ ಬಂದು ಲಿಖಿತ ಅರ್ಜಿ. ಅಂದರೆ ತಾವು ಮೊದಲು ಒಂದು ಹ್ಯಾಂಡ್ ರಿಟರ್ನ್ ಅಪ್ಲಿಕೇಶನ್ ಕೊಡಬೇಕು. ಎಲ್ಲಿ ಕೊಡಬೇಕು ಅಂದರೆ ತಾವು ತಮ್ಮ ಸ್ಥಳೀಯ ವಲಯ ಯಾವುದಿದೆ ನೋಡಿ, ಝೋನಲ್ ಆಫೀಸ್ ಇದೆ ನೋಡಿ, ಅಲ್ಲಿ ತಾವು ಈ ಖಾತಾಗೆ ಅಪ್ಲಿಕೇಶನ್ನ ಕೊಡಬೇಕು. ಒಂದು ಹ್ಯಾಂಡ್ ರಿಟರ್ನ್ ಅಪ್ಲಿಕೇಶನ್ ಕೊಡಬೇಕು. ಎರಡನೇದು ಆಸ್ತಿ ದಾಖಲೆ ನೋಂದಾಯಿತ ಪತ್ರಗಳು, ಅಂದರೆ ಸೇಲ್ ಡೀಡ್ ಆಗಿರ್ಬೋದು, ಅಥವಾ ತಾವೇನಾದರೂ ಈಗ ಗಿಫ್ಟ್ ಡೀಡನ್ನ ಎಕ್ಸಿಕ್ಯೂಟ್ ಮಾಡಿದರೆ ಗಿಫ್ಟ್ ಡೀಡ್ ಆಗಿರ್ಬೋದು, ಅಥವಾ ಯಾರಾದರೂ ವಿಲ್ ಬರೆದಿಟ್ಟಿದ್ರೆ ರಿಜಿಸ್ಟರ್ಡ್ ವಿಲ್ ಇದ್ದರೆ ಅದನ್ನು ಕೂಡ ತಾವು ಸಬ್ಮಿಟ್ ಮಾಡಬೇಕಾಗತ್ತೆ. ಮೂರನೇದು ಕ್ರಯಪತ್ರ. ಕ್ರಯಪತ್ರ ಅಂದರೆ ಸೇಲ್ ಡೀಡ್ ಕೂಡ ಆಗುತ್ತೆ. ಕೆಲವೊಂದು ಸನ್ನಿವೇಶಗಳಲ್ಲಿ ಟೈಟಲ್ ಡೀಡ್ ಕೂಡ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಮೂಡಾಯಿಂದ ಅಲಾಟ್ ಆಗಿದ್ದರೆ ಸೈಟ್ಗಳು, ಅದಕ್ಕೆ ಸೆಪ್ರೇಟಾಗಿ ಟೈಟಲ್ ಡೀಡ್ ಅಂತ ಕೂಡ ಕೊಡ್ತಾರೆ. ಅಲಾಂಗ್ ವಿತ್ ಸೇಲ್ ಡೀಡ್ ಟೈಟಲ್ ಡೀಡ್ ಕೂಡ ಕೊಡ್ತಾರೆ. ಕೆಲವೊಂದು ಹೌಸಿಂಗ್ ಸೊಸೈಟಿಗಳು ಕೂಡ ಅಷ್ಟೇ, ಸೇಲ್ ಡೀಡ್ನ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಒಂದು 5 ವರ್ಷ ಅಥವಾ 10 ವರ್ಷ ಲೀಸ್ ಪೀರಿಯಡ್ ಇರುತ್ತೆ. ಆ ಲೀಸ್ ಪೀರಿಯಡ್ ಮುಗಿದ ಮೇಲೆ ಟೈಟಲ್ ಡೀಡ್ ಅಂತ ಒಂದು ಕೊಟ್ಟಿರ್ತಾರೆ. ಆ ಟೈಟಲ್ ಡೀಡ್ನ ಕೂಡ ತಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನಾಲ್ಕನೇದು ಖಾತಾ ಮತ್ತು ಆಸ್ತಿ ತೆರಿಗೆ ರಶೀದಿ. ಅಂದರೆ ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟನ್ನ ತಾವು ಸಬ್ಮಿಟ್ ಮಾಡಬೇಕಾಗತ್ತೆ ನೋಡಿ. ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟ್ ಅಂತ. ಐದನೇದು ನೀರಿನ ಕಂದಾಯ ಪಾವತಿ ರಸೀದಿ. ತಾವೇನು ಮೈಸೂರಿನಲ್ಲಿ ವಾಣಿ ವಿಲಾಸ್ ಅಂತಾರೆ, ಬೆಂಗಳೂರಿನಲ್ಲಿ ಹೇಗೆ BWSSB ಅಂತ ಕರೀತಾರೆ, ಹಾಗೆ ಮೈಸೂರಿನಲ್ಲಿ ವಾಣಿ ವಿಲಾಸ್ ನೀರು ಸರಬರಾಜು ಇಲಾಖೆ ಒಂದಿದೆ. ಅವರಿಗೆ ಏನು ಪ್ರತಿ ತಿಂಗಳು ವಾಟರ್ ಬಿಲ್ ಕಟ್ತೀರ ನೋಡಿ, ಆ ಬಿಲ್ ಕಟ್ಟಿರುವಂಥ ರೆಸಿಪ್ಟನ್ನ ಕೂಡ ತಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿದ್ಯುತ್ ಶುಲ್ಕ ಪಾವತಿ ಬಿಲ್.
ಮೈಸೂರಿನಲ್ಲಿ ಸೆಸ್ಕಾಮ್ ಅಂತ ಕರೀತಾರೆ, ಚಾಮುಂಡೇಶ್ವರಿ ಎಲೆಕ್ಟ್ರಿಕ್ ಸಪ್ಲೈ ಕಂಪ್ನಿಗೆ ತಾವೇನು ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಿರೋ ನೋಡಿ, ಆ ಎಲೆಕ್ಟ್ರಿಸಿಟಿ ಬಿಲ್ ರೆಸಿಪ್ಟನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. 7ನೇದು ಮನೆ ಫೋಟೋ. ಸೊ ತಾವು ತಮ್ಮ ಮನೆ ಮುಂದೆ ನಿಂತ್ಕೊಂಡು ತಮ್ಮ ಮನೆ ಕ್ಲಿಯರಾಗಿ ಕಾಣಿಸೋ ರೀತಿ ಒಂದು ಫೋಟೋನ ತೆಗೆದು ಇಟ್ಕೊಳ್ಳಿ, ಅದನ್ನು ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ. ನೋಡಿ 8ನೇದು ಖಾತಾದಾರರ ಭಾವಚಿತ್ರ. ಅಂದರೆ ಈಗ ಎಕ್ಸಿಸ್ಟಿಂಗ್ ಯಾರ ಹೆಸರಲ್ಲಿ ಖಾತಾ ಇದೆ ಅವ್ರದ್ದು ಒಂದು ಫೋಟೋನ ಕೊಡಬೇಕು. ನೆಕ್ಸ್ಟ್ 9ನೇದು ಋಣಭಾರ ಪ್ರಮಾಣ ಪತ್ರ. ಋಣಭಾರ ಪ್ರಮಾಣ ಪತ್ರ ಅಂದರೆ ಇಂಗ್ಲೀಷ್ನಲ್ಲಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ ಕರೀತಾರೆ. ನೋಡಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟಲ್ಲಿ ತಾವು ಪರ್ಚೇಸ್ ಮಾಡಿದಾಗ ಏನು ಸೇಲ್ ಡೀಡ್ ಎಕ್ಸಿಕ್ಯೂಟ್ ಮಾಡಿರ್ತಾರೆ ನೋಡಿ, ಆ ಒಂದು ಟ್ರಾನ್ಸಾಕ್ಷನ್ ಎಂಟ್ರಿ ಆಗಿರುತ್ತೆ. ಅಷ್ಟೇ ಅಲ್ಲ, ತಾವೇನಾದರೂ ತಮ್ಮ ಸೈಟ್ನ ಅಡ ಇಟ್ಟು ಬ್ಯಾಂಕಲ್ಲಿ ಲೋನ್ ಏನಾದರೂ ತಗೊಂಡಿದ್ರೆ ಅದಕ್ಕೆ ಒಂದು ಡೀಡ್ ಆಫ್ ಟ್ರಸ್ಟ್ ಅಂತ ಕೂಡ ಒಂದು ಎಂಟ್ರಿ ಬಂದಿರುತ್ತೆ ನೋಡಿ, ಅದನ್ನು ಮಾರ್ಟ್ಗೇಜ್ ಡೀಡ್ ಅಂತ ಕೂಡ ಕರೀತಾರೆ. ಸೊ ಆ ಎಂಟ್ರಿ ಕೂಡ ಇರುತ್ತೆ. ಅದಕ್ಕೆ ಅವರು ECನ ಕೇಳೋದು, ಓನರ್ಶಿಪ್ನ ಇಲ್ಲಿ ಪ್ರೂವ್ ಮಾಡೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲ ಕೇಳ್ತಾ ಇದ್ದಾರೆ. 10ನೇದು ಪಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಇದೆಲ್ಲನೂ ಕೇಳ್ತಾ ಇದ್ದಾರೆ. ಇದು 4ರಲ್ಲಿ ಯಾವುದಾದ್ರೂ ಒಂದು ಕೊಟ್ಟರು ಕೂಡ ಸಾಕು ಅನ್ಕೋತೀನಿ. ಪಾನ್ ಕಾರ್ಡ್ ಆದರೂ ಕೊಡ್ಬೋದು, ಇದು ID ಪ್ರೂಫು ಅಥವಾ ವೋಟರ್ಸ್ ID ಕಾರ್ಡ್ ಕೊಡ್ಬೋದು, ಅಥವಾ ತಾವು ಪಾಸ್ಪೋರ್ಟ್ ಕೊಡ್ಬೋದು, ಮತ್ತು ಡ್ರೈವಿಂಗ್ ಲೈಸೆನ್ಸ್ ಕೂಡ ಆಕ್ಸೆಪ್ಟ್ ಮಾಡ್ತಾರೆ. ನಕ್ಷೆ ಮತ್ತು CR. ನಕ್ಷೆ ಮತ್ತು CR ಅಂದರೆ ತಾವು ಮನೆ ಕಟ್ಟುವಾಗ ಬಿಲ್ಡಿಂಗ್ ಲೈಸೆನ್ಸ್ ಅಥವಾ ಬಿಲ್ಡಿಂಗ್ ಪ್ಲ್ಯಾನ್ನ ಅಪ್ರೂವಲ್ ತಗೊಂಡಿರ್ತಾರೆ ನೋಡಿ ಮೈಸೂರು ಸಿಟಿ ಕಾರ್ಪೊರೇಷನ್ ಅವರಿಂದ, ಆ ಒಂದು ಪ್ಲ್ಯಾನ್ ಕಾಪಿ ಕೊಡಬೇಕು. ಮತ್ತು CR ಅಂದರೆ ಕಂಪ್ಲೀಷನ್ ರಿಪೋರ್ಟ್ ಅಂತ ಕರೀತಾರೆ. ತಾವು ಮನೆ ಕಟ್ಟದ ಮೇಲೆ ಮೈಸೂರು ಸಿಟಿ ಕಾರ್ಪೊರೇಷನ್ ಅವರಿಂದ ಒಂದು ಕಂಪ್ಲೀಷನ್ ರಿಪೋರ್ಟ್ ಅಂತ ಪಡ್ಕೊಂಡಿರ್ತೀರ, ಅದನ್ನು ಕೂಡ ತಾವು MCC ಅವ್ರಿಗೆ ಕೊಟ್ಟು ತಾವು ಒಂದು ಈ ಖಾತಾಗೆ ಅರ್ಜಿನ ಕೊಡಬೇಕಾಗತ್ತೆ. ನೋಡಿ ನನಗೆ ತಿಳಿದಿರೋ ಹಾಗೆ ಮೈಸೂರಿನಲ್ಲಿ ಎಲ್ಲರಿಗೂ CR ಸಿಕ್ಕಿರಲ್ಲ. ನನಗೆ ಗೊತ್ತಿರೋ ಹಾಗೆ ಕೆಲವೊಂದು ಭಾಗದಲ್ಲಿ CR ಕೊಡೋದನ್ನೇ ಸ್ಟಾಪ್ ಮಾಡಿದ್ದಾರೆ ಅಂತ ಕೂಡ ಕೇಳ್ಪಟ್ಟಿದ್ದೆ. ಅಕಸ್ಮಾತ್ CR ಇಲ್ಲ ಅಂದರೆ ಆ CR ಬಿಟ್ಟು ತಾವು ಅಪ್ಲೈ ಮಾಡಿ, ಇನ್ ಕೇಸ್ ಏನಾದರೂ ಅಪ್ಲಿಕೇಶನ್ನ ಅಕ್ಸೆಪ್ಟ್ ಮಾಡಿದ್ರೆ. ಇಲ್ಲ ವಿತೌಟ್ CR ಅಪ್ಲಿಕೇಶನ್ ತಗೊಳ್ಳಲ್ಲ ಅಂದರೆ ಅಬ್ವಿಯಸ್ಲಿ ನೀವು CRನ ತಗೊಂಡೇ ಅಪ್ಲೈ ಮಾಡಬೇಕಾಗುತ್ತೆ ಈ ಖಾತಾಗೆ. ಸೊ ಇದು ನಾನು ತಾವು ಈ ಖಾತಾಗೆ ಅಪ್ಲೈ ಮಾಡೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ತಮಗೆ ವಿವರವಾಗಿ ಏನಾದರೂ ಡೀಟೇಲ್ಸ್ ಇನ್ನೂ ಬೇಕಾಗಿದ್ದರೆ ತಾವು ಮೈಸೂರು ಮಿತ್ರ ನ್ಯೂಸ್ ಪೇಪರು ಡಿಸೆಂಬರ್ 24ನೇ ತಾರೀಕಿದು ಆನ್ಲೈನ್ನಲ್ಲಿ ಇವಾಗಲೂ ಕೂಡ ಅವೈಲಬಲ್ ಇದೆ. ಅದನ್ನು ವಿಸಿಟ್ ಮಾಡಿ ಡೀಟೇಲಾಗಿ ತಾವು ಆರ್ಟಿಕಲ್ನ ಓದ್ಬೋದು. ನೋಡಿ ಪೇಜ್ ನಂಬರ್ 1ನಲ್ಲಿದೆ ಮತ್ತು ಕಂಟಿನ್ಯೂಯೇಷನ್ ಪೇಜ್ ನಂಬರ್ 6ನಲ್ಲಿ ಕೂಡ ಇಲ್ಲಿ ಇದೆ. ಸೊ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಈ ವಿಡಿಯೋ ಭಾಳ ಉಪಯುಕ್ತವಾಗಿತ್ತು ಅಂತ ತಿಳಿದಿದ್ದೇನೆ. ಸೊ ತಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.